ಹಾಯ್ ಹಾಲ್ ನೋಡಿ, ಇದು ಅಮಾವಾಸ್ಯೆ ದಿನ ಪೂಜೆ ಮಾಡಿ ಮಂದಿರ್ಗೆ ಹೋಗೋಣ ಅಂಥೇಳಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೋಡಿ, ಮನೆಯೆಲ್ಲ ಪೂಜೆ ಎಲ್ಲ ಮುಗಿಸಿ ತುಳಸಿ ಗಿಡ ಎಲ್ಲ ಪೂಜೆ ಮಾಡಿದ್ದೀನಿ. ನೋಡಿ, ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಸಿಂಧನೂರಿಗೆ ಹೋಗ್ಬೇಕದು. ನಾವು ಬೈಕ್ ಮೇಲೆ ಹೋಗೋದ್ರಿಂದ ನಿಮಗೆ ಗಾಡಿ ತುಂಬಾ ಅನಿಸುತ್ತಾ, ಬಟ್ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರಿ, ಇದೇ ಹಳ್ಳಹಳ್ಳಿ ರಾಮಲಿಂಗೇಶ್ವರ ಅಂತೇಳಿ ನಮ್ಮ ಮನೆ ದೇವರದು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಮಾವಾಸ್ಯೆ ದಿನ. ಬಟ್ ನೀವು ಒಂದ್ಸರಿ ನಮಸ್ಕಾರ ಮಾಡ್ಕೊಂಬಿಡ್ರಿ ನಮ್ಮ ಮನೆ ದೇವರಿಗೆ. ನೋಡಿ, ಅದರ ಅಪೋಸಿಟ್ ಅಂತ ಬಸವಣ್ಣ ಇದು. ನಾವು ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ವಲ್ಲ, ಅದೆಲ್ಲ ತಾತ ತೆಗೆದಿಡಾಕತ್ತಾರ. ಎಲ್ಲನೂ ತೆಗೆದಿಟ್ಟು ಪೂಜೆಗೆ ಮಾಡ್ಕೊಳಕತ್ತಿದ್ವಿ. ನೋಡಿ, ನನ್ನ ಮಗಳು ಎಲ್ಲ ಕೈ ಮುಗಿತಿದ್ದಾಳೆ, ನನ್ನ ಮಗನೂ ಕೈ ಮುಗಿತಿದ್ದಾನೆ. ಇದ್ರಾಗ ಒಂದಂದ್ರೆ ನಾನಂದೇ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದೆ. ನಾನು ವಿಡಿಯೋ ಯಾರು ಮಾಡಿಕೊಟ್ಟಿಲ್ಲ, ಹಂಗಾಗಿ ನನ್ನ ವಿಡಿಯೋನ ನಾನು ಹಾಕಿಲ್ಲ. ಇಲ್ಲಿ ನನ್ನ ಮಗ ನಮಸ್ಕಾರ ಮಾಡ್ಕೊಂಡು ಫೋಟೋ ತೆಗಿಯಂತೇಳಿ ಫೋಟೋ ತೆಗಿಸ್ಕೊಂತ ಜಾಸ್ತಿ ಜನ ಇದ್ದರು ಹೋದಾಗ, ಹಂಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನಮ್ಮ ಮನೆಯವ್ರು ಕೂಡ ನೀಟಾಗಿ ಅಷ್ಟು ರೌಂಡ್ ಹಾಕ್ಬಂದ್ರು. ನಮ್ಮ ವಿಡಿಯೋ ನಾನು ಮಾಡಿದ್ದೀನಿ, ಬಟ್ ನನ್ನ ವಿಡಿಯೋನ ಯಾರೂ ಮಾಡಿಲ್ಲ. ಯಾವಾಗಲೂ ಇಷ್ಟೇ, ಅವ್ರ ವಿಡಿಯೋ ನಾನು ಮಾಡ್ತೀನಿ, ಬಟ್ ನನ್ನ ವಿಡಿಯೋ ಮಾತ್ರ ಯಾರೂ ಮಾಡಲ್ಲ. ಹಾಗಾಗಿ ಸುಮ್ಮನೆ ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ ಮಾಡ್ಕೊಂಡ್ರು. ಆಮೇಲೆ ಒಂದು ಸ್ವಲ್ಪ ಪೂಜೆ ಹತ್ರ ಕೊಂಚ ಮಾತಾಡ್ಕೊಂಡು ಬಂದ್ವಿ. ಬರಬೇಕಾದ್ರೆ ಸಿಂಧನೂರಲ್ಲಿ ಟಿಫಿನ್ ಮಾಡೋಣ ಅಂಥೇಳಿ ಮತ್ತೆ ಅದೇ ಗೋಕುಲ್ ವೆಜ್ಗೆ ಹೋಗಿದ್ವಿ. ನನ್ನ ಮಗ ಫೋಟೋ ತಂದಾದರೆ ನಂದು ತೆಗ್ದಿಲ್ಲ ಅಂದ್ಕೊಂಡ್ರು. ಅಷ್ಟರೊಳಗೆ ಇಡ್ಲಿ ಸಾಂಬಾರು ವಡೆ ಆರ್ಡ್ರ್ ಮಾಡಿದ್ವಿ. ಅವಪ್ಪ ಚೌಚೌಬಾತ್ ಆರ್ಡ್ರ್ ಮಾಡಿದ್ರು. ಅದು ಯಾವುದೋ ಬೋಂಡ ಸೂಪ್ ಅವರು ಆರ್ಡ್ರ್ ಮಾಡ್ಕೊಂಡಿದ್ರು. ನೋಡಿ, ಎಲ್ಲನೂ ತಿನ್ಕೊಂಡು ನೆಕ್ಸ್ಟ್ ಮತ್ತೆ ಒಂದು ದೋಸೆ ಒಂದು ಪೂರಿನ ಆರ್ಡ್ರ್ ಮಾಡ್ಕೊಂಡ್ವಿ. ಎಲ್ಲರೂ 4 ನಡ್ವಿ ಆರ್ಡ್ರ್ ಮಾಡ್ಕೊಂಡು ತಿನ್ಕೊಂಡು ಬೈಕ್ ಮೇಲೆ ಬರಬೇಕಲ್ಲ, ಹಂಗಾಗಿ ಬೇಗ ಹೋಗೋಣ ಅಂಥೇಳಿ ಮನೆ ಕಡೆ ಬಂದ್ವಿ. ಮಕ್ಕಳನ್ನ ಕರ್ಕೊಂಡೋದ್ರೆ ಒಂದು ತಾಸುಗಟ್ಟಲೆ ತಿಂತಾರೆ. ಹಂಗಾಗಿ ಫಾಸ್ಟ್ ಯಾವುದೂ ಆಗೋಲ್ಲ. ಅಲ್ಲಿಗೂ 9:30 ಆಗಿಬಿಟ್ಟಿತ್ತು. ಹಂಗಾಗಿ ಹಶ್ವಾಗಿತ್ತು ಅಂಥೇಳಿ ಫಸ್ಟ್ ನಾಷ್ಟ ಮಾಡೋಣ ಅಂಥೇಳಿ ನಾಷ್ಟ ಮಾಡ್ತಾಯಿದ್ದಾರೆ.